ಜನ ತುಂಬಾ ಬರ್ತಾರೆ ಸರ್. ಆದ್ರೂ ಸರ್, ಈಗ ಧರ್ಮಸ್ಥಳದಲ್ಲಿ ಮೇಜರ್ ಆಗ್ತಾ ಇದೆ, ಕಲ್ತಿರೋಟ ಆಗಿದೆ, ಒಂದ್ ರೀತಿ ಜಾಸ್ತಿ ಆಗಿದೆ. ಮುನಿ ಬಿಪಿ ಕನೆಕ್ಟ್ ಮಾಡ್ಕೋಬೇಕಾಗಿತ್ತು. ಮುನಿ ಮೇಡಮ್ ಇದೊಂದು ಇಟ್ಕೊಳ್ಳಿ. ಧರ್ಮಸ್ಥಳದ ವಿಚಾರದಲ್ಲಿ ಅಲ್ಲಿ ನಿನ್ನೆ ದಿವಸ ನಮ್ಮ ಗುಂಪುಗಳ ಮಧ್ಯೆ ಘರ್ಷಣೆ ಆಗಿದೆ ಅಂತೇಳಿ ವರದಿ ಬಂದಿದೆ. ಅದು ಯಾಕಾಗಿದೆ, ಯಾರು ಕಾರಣಕರ್ತರು ಮತ್ತು ಅವ್ರ ಉದ್ದೇಶ ಏನಿದೆ, ಎರಡು ಗುಂಪಿನ ಉದ್ದೇಶ ಏನಿದೆ ಅಂತೇಳಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ತನಿಖೆ ಮಾಡಿ ವರದಿ ಕೊಡಬೇಕು ಅಂತ ಹೇಳಿದ್ದಾರೆ. ಇದು ಒಂದು ರೀತಿಯಲ್ಲಿ ಏನೋ ಒಂದು ಸಂಘರ್ಷ ಅಲ್ಲಿ ಆಗ್ತಾ ಇದೆ ಅನ್ನೋಂಥದ್ದು ಕಾಣಿಸ್ತಾ ಇದೆ. ಏನಕ್ಕೆ ಆಗ್ತಾ ಇದೆ ಗೊತ್ತಿಲ್ಲ. ಅವರು ಅಲ್ಲಿನ ಜನ ಸಮುದಾಯ ಮಾಡಿದರು. ಆ ವ್ಯಕ್ತಿ ಯಾರು ಇಲ್ಲಿ ಕೊಲೆ ಆಗಿದೆ, ನಾನೇ ಅನೇಕ ಶವಗಳನ್ನು ಬರಿ ಮಾಡಿದ್ದೀನಿ ಅಂತೆಲ್ಲ ಹೇಳ್ಕೊಂಡಿದ್ದ ಆ ವ್ಯಕ್ತಿ ಜುಡಿಷಿಯರಿ ಮುಂದೆ ಅಂದರೆ ಮ್ಯಾಜಿಸ್ಟ್ರೇಟ್ ಮುಂದೆ 164 ಸ್ಟೇಟ್ಮೆಂಟ್ ಮಾಡುವಾಗ ಅವನು ಏನು ಹೇಳಿದ್ದಾನೆ ಅದನ್ನೆಲ್ಲ ತನಿಖೆ ಮಾಡಬೇಕು ಅಂತೇಳಿ ಮೆಜಿಸ್ಟ್ರಿಯಲ್ ಇನ್ಸ್ಟ್ರಕ್ಷನ್ಸು ಇತ್ತು. ಮತ್ತು ನಾವು ಕೂಡ ಸಾರ್ವಜನಿಕವಾಗಿ ಇದನ್ನೆಲ್ಲ ಭಾಳ ಗಂಭೀರವಾಗಿ ಪರಿಗಣಿಸಿ SITಯನ್ನು ಮಾಡಬೇಕು. ಅವರು 13 ಸ್ಥಳದಲ್ಲಿ ಅವರು ಐಡೆಂಟಿಫೈ ಮಾಡಿ ಈ 13 ಸ್ಥಳಗಳಲ್ಲಿ ಹಣಗಳನ್ನು ಊಟಾಕಿದೆ ಅಂತೇಳಿ ಅವರ ಹೇಳಿಕೆ ಇತ್ತು. ಅದರ ಪ್ರಕಾರನೇ ನಾವು SITನವರು 13 ಸ್ಥಳಗಳಲ್ಲೂ ಕೂಡ ತೆಗೆದಿದ್ದಾರೆ. 6ನೇ ಸ್ಥಳದಲ್ಲಿ ಒಂದು ಗಂಡಸಿನ ಅಸ್ಥಿಪಂಜರ ಸಿಕ್ಕಿದ್ದೆನೋ ತಾವೆಲ್ಲ ರಿಪೋರ್ಟ್ ಮಾಡಿದ್ದೀರಿ ಈಗಾಗಲೇ. ಮತ್ತು 13 ಸ್ಥಳಕ್ಕೆ ಹೋದಾಗ ಕೂಡ ಎಲ್ಲೂ ಸಿಗಲಿಲ್ಲ ಅನ್ನುವಂಥದ್ದು. ಅದು ಹೊರತುಪಡಿಸಿ ಬೇರೆ ಎಲ್ಲೋ ಗುಡ್ಡದಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದೆ ಅನ್ನುವಂಥದ್ದು, ಅದನ್ನು ಕೂಡ ಎಲ್ಲ ಸೀಲ್ ಮಾಡಿ ಪೇಷಂಟ್ಗೆ ಕಳಿಸ್ತಕ್ಕಂಥ ಕೆಲಸ SITನವರು ಮಾಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಅಥವಾ ಇದಕ್ಕೆ ಸಂಬಂಧಪಟ್ಟಾಗಿ ಅಲ್ಲಿ 2 ಗುಂಪುಗಳಾಗಿ ಘರ್ಷಣೆ ನೆನ್ನೆ ದಿವಸ ಆಗಿದೆ. ಕೇಸ್ ಕೊಟ್ಟಿದ್ದಾರೆ, ಕೌಂಟರ್ ಕೇಸ್ ಕೊಟ್ಟಿದ್ದಾರೆ. ಆ ಕೇಸ್ಗಳನ್ನೆಲ್ಲ ರಿಜಿಸ್ಟರ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಅದನ್ನು ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಮಾಡ್ತಾರೆ. ಸರ್, ಈಗ ದೂರುದಾರ ಹೇಳ್ತಿದ್ದಾನೆ ಇನ್ನೂ ಅನೇಕ ಮಾಡಲಿಕ್ಕೆ ಹೋದಾಗ ಜನರ ಮೇಲೂ ಮತ್ತು ರಿಪೋರ್ಟರ್ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಗುಂಪುಗಳು ಆಗಿದೆ, 2 ಗುಂಪಾಗಿದೆ ಅಂತ ಹೇಳಿದ್ದಾರೆ. ಈ ಗುಂಪಿನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತಾವು ಹೇಳಿದಾಗ ಹಲ್ಲೆ ಮಾಡಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬೇರೆಯವರು ಕಂಪ್ಲೇಂಟ್, 2 ಕಂಪ್ಲೇಂಟ್ಸನ್ನು ತೊಗೊಂಡು ಈಗ ತನಿಖೆ ಮಾಡ್ತಿದ್ದಾರೆ. ತನಿಖೆ ಮಾಡಿ ಅದರ ಮೇಲೆ ಯಾವ ರೀತಿ ಕ್ರಮ ತಗೋಬೇಕು, ಕೇಸಸ್ ರಿಜಿಸ್ಟರ್ ಮಾಡಬೇಕು, ಅದನ್ನೆಲ್ಲ SITನವರು ಮತ್ತು ಸ್ಥಳೀಯ ಪೊಲೀಸರು ಮಾಡ್ತಾರೆ. ದೂರುದಾರ ಮತ್ತಷ್ಟು ಬರಬೇಕು ಅನ್ನುವಂಥದ್ದು ಸರ್ಕಾರಕ್ಕೆ ಇರೋ ಕಾಳಜಿ ಕೂಡ. ಆದರೆ ಅಲ್ಲಿ ತನಿಖೆಗೂ ಮೊದಲೇ GPS ಸಿಸ್ಟಮ್ ವ್ಯವಸ್ಥೆಯಲ್ಲಿ ಶವ ಹುಡುಕ್ಲಿಕ್ಕೆ ಅದು ಆಗ್ತಾ ಇಲ್ಲ, ಕೃತಕವಾಗಿ ಅಭಾವ ಸೃಷ್ಟಿ ಮಾಡ್ತಾರೆ. ಪ್ರಣಬ್ ಮೋಹಂತಿ ಅವರು ಬೇಕು ಅಂತಲೇ ಕೇಂದ್ರಕ್ಕೆ ಕಳಿಸ್ತಾರೆ. ಈ ಥರದ್ದೆಲ್ಲ ಸೃಷ್ಟಿ ಮಾಡ್ತಾರೋ ವಿರುದ್ಧ ಏನೂ ಆಗ್ತಾ ಇಲ್ಲ. ಅದರಿಂದಾಗಿ ಇದೆಲ್ಲ ಪ್ರೊವೊಕೇಶನ್ ನಡೀತಾ ಇದೆ. ಯಾರು ಹೇಳಿಕೆಗಳು ಕೊಡ್ತಾರೋ ಅದು ನಮಗೆ ಮುಖ್ಯ ಅಲ್ಲ. ನಮಗೇನು ಮುಖ್ಯ ಅಂದರೆ SITನವರು ತನಿಖೆಯನ್ನು ಒಂದು ತಾಂತ್ರಿಕವಾಗಿ ಆಧುನಿಕವಾಗಿ ಸತ್ಯ ಹೊರಗೆ ಬರುವಂಥ ರೀತಿಯಲ್ಲಿ ಮಾಡಬೇಕು ಅನ್ನೋದೇ ನಾವು ಕೊಟ್ಟಿರುವ ಟರ್ಮ್ಸ್ ಆಫ್ ರೆಫರೆನ್ಸ್. ಹಾಗಾಗಿ ಆ ಕೆಲಸ ಅವ್ರು ಮಾಡ್ತಾರೆ. ನಾವು ಅವರನ್ನು ಪ್ರಶ್ನೆ ಮಾಡೋದು, ಇವರನ್ನು ಪ್ರಶ್ನೆ ಮಾಡೋದು ಅದು ಈಗಲೇ ಮಾಡಿದರೆ ಅದಕ್ಕೇನು ಅರ್ಥ ಬರೋದಿಲ್ಲ. ಅವರಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ, ಆ ಜವಾಬ್ದಾರಿನ ಅವ್ರು ಮಾಡಿ ರಿಪೋರ್ಟನ್ನು ಒಳಗಡೆ ತರಬೇಕು.